ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ, ಅದಕ್ಕೆ ಇವತ್ತು ಶೋಭಾರ್ ಮನೆಗೆ ಬಂದಿದ್ವಿ. ಏಕೆನಾ ರೆಡಿ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹಂಗೆ ಕುಂತ ಗೇಮ್ ಮಾಡ್ಕೊತ ಸಣ್ಣ ಮಕ್ಕಳ ಥರ. ಇವಂತ್ರ ಬರೋ ಫ್ರೀ ಫೈರ್ದಾಗೆ ಬಿದ್ದಿರ್ತಾನೆ, ಮಾತು ಕೇಳಲ್ಲ ಏನಿಲ್ಲ. ನೆಕ್ಸ್ಟ್ ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಇವ್ರದ್ದು. ಓವರ್ ಆಲ್ ತೊಗೊಂಬೋಗಿ ಜಲ್ದಿ, ಏನೋ ಪೂಜೆ ಸ್ಟಾರ್ಟ್ ಆಗಿಲ್ಲ. ಶಿವರಾತ್ರಿ ದಿನ ಎಲ್ಲ ಮನೆಯಿಂದ ಪ್ರಿಪೇರ್ ಆಗಿ ಬಂದಿದ್ದೆ ನಮ್ಮ ಅಕ್ಕನ ಮನೆಗೆ ಸೀರೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ. ಆದ್ರೆ ಟೈಮ್ ಹಿಂಗೆ ಕೈ ಕೊಡುತ್ತಂತ ನಂಗೆ ಗೊತ್ತಿರಲಿಲ್ಲ. ಜ್ವರ ಬಂದ್ಬಿಟ್ಟು ನಂಗೆ ಏನು ಮಾಡಬೇಕು. ಅದೇ ಅಂತಾರಲ್ಲ, ದೇವರಾಟ ಬಲ್ಲವರಾರು, ಈ ಥರ. ಮತ್ತು ಹಿಂಗಾಗಬಾರ್ದಿತ್ತು. ನೋಡಿ ಹೆಂಗೆ ಸೊಲ್ಗೋಗಿನ ಭಾಳ ಕಷ್ಟ ಜ್ವರ ಬಂದ್ರೆ. ಗೈಸ್ ಏನು ಗೊತ್ತಾ, ನಮ್ಮಕ್ಕ ಪೂಜೆ ಮಾಡ ತಾಸ್ಪೆ ನೀನು ಮಾರಿ ಸೇಸಮ್ಮ ಸೇಸಮ್ಮ ನಿನ್ನ ಮಾರಿ ತೋರ್ಸಮ್ಮ ಬಳ್ಕೋತ ಬಾಕ್ಲಿ ಏನು ಮಾಡುವ. ಅದಕ್ಕೆ ನಾನು ನಮ್ಮ ಅಕ್ಕನ ಪೂಜೆನ ಭಂಗ ಮಾಡತ್ತೀನಿ. ಹೆಂಗೆ ಭಂಗ ಮಾಡತ್ತೀನಂದ್ರೆ, ನಮ್ಮಕ್ಕ ದೇವ್ರ ಹಾಡಾಡಕತ್ತಾಳ. ಯಾವ ಸಾಂಗ್ ಹಾಡ್ದಿವೆ? ಯಾವ್ದು ಸಾಂಗ್ ಹಾಡಿದ್ನಿ? ಹಾಂ ಶಿವರಾತ್ರಿ ದಿನ ಲಕ್ಷ್ಮಿ ಸಾಂಗ್ ಯಾಕೆ ಬಂತಿಲ್ಲಿ? ಲಕ್ಷ್ಮಿ ಯಾಕೆ ಬಂದ್ಲಿಲ್ಲಿ? ಎಲ್ಲ ಹಾಡು ಹಾಡ್ಬೋದ್ರ ಏನೈತಿ? ಫಸ್ಟ್ ಲಕ್ಷ್ಮಿ ಹಾಡು ಯಾರ್ದು ವಾರ ಇರುತ್ತೋ ಅವ್ರದ್ದು ಸಾಂಗ್ ಮಾತ್ರ ಹಾಡಬೇಕು ನನ್ನ ರೂಲ್ಸ್ ಪ್ರಕಾರ. ಅದಕ್ಕೆ ನಮ್ಮ ಅಕ್ಕ ದೇವ್ರ ಸಾಂಗ್ ಹಾಡಾಡ್ತಾಳ. ನಾನು ಹೆಂಗೆ ಸಾಂಗು ಪೂಜೆ ಭಂಗ ಮಾಡತ್ತೀನಂದ್ರೆ, ಲವ್ವಿನಲ್ಲಿ ಬಿದ್ದರೆ ಈಜೋ ಈಜೋ ಅನ್ನೋ ಥರ ಸಾಂಗ್ ಭಂಗ ಮಾಡತ್ತೀನಿ. ಯಾಕೆ ಬೈಯತ್ತಾಳ ನಂಗೆ. ಎಷ್ಟು ಸೈಲೆಂಟ್ ಆಗಿ ನಂಗೆ ಜ್ವರ ಬಂದ ಬೇ ನಂಗೆ ಚಾ ಬೇಕು. ನಿಮಗೆ ವಿಶ್ವಾಮಿತ್ರನ್ ತೋರಿಸ್ತೀನಿ ಬರ್ರಿ. ವಿಶ್ವಾಮಿತ್ರನ್ ಇದು ಧ್ಯಾನ ಯಾರು ಭಂಗ ಮಾಡಿದ್ರು ಗೈಸ್? ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಐ ಥಿಂಕ್ ನನ್ನ ಪ್ರಕಾರ ಮೇನಕ್ಕೆ ಇರಬೇಕೇನೋ ಅಲ್ಲಕ್ಕ? ಹಾಂ, ಮೇನಕ್ಕೆ ಕರೆಕ್ಟ್. ನನ್ನ ಗಂಡನ ಧ್ಯಾನ ಭಂಗ ಮಾಡಂಬರ್ರಿ. ನನ್ನ ಗಂಡ ದಿನ ಧ್ಯಾನ ಮಾಡ್ತಾನ. ಶಿವ ಶಿವ ಶಂಭ ಹರ ಹರ ಮಹಾದೇವ. ಅದು ಯಾವುದೋ ಸಾಂಗ್ ಐತಿ ಶಿವ ಅಂದು. ನಂಗೆ ಜಾಸ್ತಿ ಹೊತ್ತು ನಿಂದ್ರಕ್ಕಾಗೋದು, ಜ್ವರ ಬಂದೋದು. ಧ್ಯಾನ ಮಾಡ್ರಿ. ಇಂಥ ಎಲ್ಲಿ ಸಿಗ್ತಾವಲ್ರಿ ಪ್ರತಿಭೆಗಳು? ಬೆಡ್ರೂಮ್ನಾಗ ಧ್ಯಾನ ಮಾಡೋರು. ನಮ್ಮ ಅಕ್ಕನ ಮಗ ಆಗ ಇದು ಥರ ಕಳಿಸಿತ್ತು ಮನ್ಯಾಗ. ಊದಿನ ಕಡ್ಡಿ ಇಲ್ಲ, ಊದಿನ ಕಡ್ಡಿ ತೊಗೊಂಬೋಗ ಅಂತ ಕಳಿಸಿತ್ತ. ತಿರ್ಗಾಕಿನ ಪೂಜೆನೇ ಮುಗ್ದೈತೆ, ಇನ್ನೂ ಬಂದಿಲ್ಲವ. ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಒಳಗೆ ಸಿಕ್ತಿರ್ಬೇಕು ಇಂತಿಂಥ ಪ್ರತಿಭೆಗಳು. ಹುಚ್ಚರ ಸಂತೆ ಕೇಳಿರಿ, ನೋಡಿರ್ತಿರಲ್ಲ, ನಮ್ಮ ಮನ್ಯಾಗ ನಡೀತದೆ ಹುಚ್ಚರ ಸಂತೆ. ಇವತ್ತು ಬೆಳಗ್ಗೆ ಅದು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲರೂ ಪ್ಲ್ಯಾನ್ ಆಗಿತ್ತು. ಬಟ್ ಇವತ್ತು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ಹೆಂಡ್ತಿ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಊಟ ಮಾಡತ್ತಾಳ. ನಾನು ಉಪವಾಸ ಮಾಡ್ತಿದ್ದೆ ಚಿನ್ನ.
ರಾತ್ರಿ ಎಲ್ಲ ಜ್ವರ ಬಂದವಲ್ಲ, ಹ್ಮ್ ಜ್ವರ ಬಂದವರು ಉಪವಾಸ ಮಾಡಬಾರ್ದು. ಹೆಲ್ತ್ ಕರೆಕ್ಟ್ ಆಗಿದ್ರೆ ಮಾಡ್ಬೇಕಿಲ್ಲ ಅಂದ್ರೆ ದೇವ್ರಿಗೆ ಹೋಗ್ತಿ ಆಗಲ್ಲ. ಇದಕ್ಕೆ ಹೇಳ್ಬೇಕು. ಅವ್ರು ರೆಡಿ ಆಗ್ಯಾರ. ಹೌದ್ ನಿಜ. ಕೈಗೂ ಮತ್ತೆ ಗಾಯ ಅದೇನು ಆಗ್ಬಾರ್ದು. ಅದಾದ್ರೆ ಉಪವಾಸ ನಡೆಯಲ್ಲ ದೇವರಿಗೆ. ನಾನು ಮುಂಜಾನೆ ನೋಡ್ದೆ ಹೊಟ್ಟೆ ತಡಿಲಿಲ್ಲ. ದೇವಸ್ಥಾನಕ್ಕೆ ಹೋಗೋದನ್ನ ಸಾಯಂಕಾಲ ಫಿಕ್ಸ್ ಈಗ. ಅವ್ರು ಆಲ್ರೆಡಿ ರೆಡಿ ಆಗ್ಯಾರ ನೋಡಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ. ರೀಲ್ಸ್ ಮಾಡಕ್ ರೆಡಿ ಆಗ್ಯಾನ ಪಾಪ ಆಕಿನೂ ಒಂದ್ ಚಂದನ ರೆಡಿ ಆಗೋದ್ ಬೇಡ ಇಂಥದ್ ಯಾವ್ದೋ ಇದು ಮಾಡಿ ರೀಲ್ಸ್ ಮಾಡಕ್ಕೆ ರೆಡಿ ಆಗ್ಯಾರ ಅಂತ ನೋಡು. ಉಪವಾಸ ಅಂದ್ರೆ ಇವೆಲ್ಲ ತಿನ್ಬೇಕು ಇವತ್ತು. ತಿನ್ಬೋದು, ಡ್ರೈ ಫ್ರೂಟ್ ತಿನ್ಬೋದು, ಹಾಲು ಕುಡಿಬೋದು. ಉಪವಾಸ ಮಾಡ್ತಿದ್ದೆ. ಇವೆಲ್ಲ ತಿಂದು ಉಪವಾಸ. ಇಲ್ಲಾಂದ್ರೆ ಊಟನೇ ಮಾಡ್ತಿದ್ದಿಲ್ಲ ನಾನು. ಮೋಸ ಮಾಡಿ ಚಲೋ ಅದ್ರಿ. ಒಬ್ಬರು ಉಪವಾಸ ಡ್ರೈ ಫ್ರೂಟ್ಸ್ ತಿಂದು ಉಪವಾಸ ಮಾಡೋದಂತ, ಇನ್ನೊಬ್ಬರು ಚಪಾತಿ ತತ್ತಿ ಪಲ್ಯ ತಿನ್ಲ. ಉಪವಾಸ ಮಾಡಲ್ಲ ನೀನ್ ನಡೆದಿತ್ತ. ಆಯ್ತು ತಿನ್ನು. ಶಿವರಾತ್ರಿ ಉಪವಾಸ ನಡೆಯಲ್ಲ ಅಂತ ನೀನು. ಶಿವರಾತ್ರಿಗೆ ಏನು ಮಾಡಬಾರ್ದು, ಇಲ್ಲ ಬಂತು ಮಾಡ್ಬೇಕು. ನಮ್ಮ ಮನಸ್ಸಿಂದ ಮಾಡ್ಬೇಕು, ಅದನ್ನ ಅಷ್ಟೇ. ನಮ್ಮ ಮನಸ್ಸಿಂದ ಮಾಡ್ಬೇಕು ಉಪವಾಸ. ಇಲ್ಲ ಅಂದ್ರೆ ತಿಂದು ಬಿಡ್ಬೇಕು. ಇಲ್ಲ, ಗಟ್ಟಿ ಮನ್ಸು ಮಾಡಿದ್ದೆ. ಸಡನ್ಲಿ ನೆನಪಾಗ್ಬಿಡ್ತು. ರಾತ್ರಿ ಎಲ್ಲ ಜ್ವರ ಬಂದಿತ್ತು. ತಿಂದು ಶಾಣೆದಿ ತಿಂದು. ಎಲ್ಲಿ ಬಿಡು, ನನ್ನ ಬದಲು ನೀವಿಬ್ರು ಮಾಡತ್ತೀರ. ನೀನ್ ಕುಡಿತೀರ? ಹಲೋ ನೋಡ್ರಿ, ಮುಂಜಾನೆ ಅರ್ಧಕ್ಕೆ ಮುಗೀತು ವ್ಲಾಗ್. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವಾಗ ಏನು ನಡೆಯಕತ್ತದ ಮನ್ಯಾಗ ಪ್ರೆಸೆಂಟ್ ಅಂತಂದ್ರೆ ರೀಲ್ಸ್ ವಿಡಿಯೋ ಮಾಡತಾರ. ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡ್ತಾರಂತ. ರೇಣು ಸೌಂಡ್ ಕೊಡ್ಲಿ ಏನಾರ ಹಾತಿ ಹೋಯ್ತ ಅದ ಇದು ರೇಣು ಅಂದಾಕಿದ ಕೊಡ್ಲಿ. ರೀಲ್ಸ್ ಮಾಡತ್ತೀವಿ. ಏನಾದ್ರು ಮಾತಾಡ್ರಿ, ಸುಮ್ ನಿಂತಿರಲ್ಲ ಗೊಂಬಿ ನಿಂತಂಗಿಬ್ರು. ಅಲ್ಲಿ ನಿನ್ನ ಎಂಟ್ರಿ ಆಗಬೇಕಿತ್ತು. ಹೌದಾ, ಅಲ್ಲಿ ಫೋನ್ ಹಿಡ್ಕೊಂಡು ಲಾಕ್ಸ್ ಮಾಡತ್ತೀವಿ. ಇವಾಗ ಸಾಯಂಕಾಲ ಆದ ತಕ್ಷಣನೇ ನಮ್ದು ಇನ್ನೊಂದು ಮುಖ ನೋಡ್ತೀರಾ ಎಲ್ರು. ಯಾಕೆ ಎರಡು ಮುಖ ಅದ? ವಿತ್ ಮೇಕಪ್, ವಿತೌಟ್ ಮೇಕಪ್, ವಿತ್ ಮೇಕಪ್ಗೂ ತೋರಿಸ್ತೀವಿ. ಆದ್ರೆ ನಾನು ಬೆಳ್ಳಗನೆ ಅದೀನಿ. ಅದ್ರಾಗ ಫಿಲ್ಟರ್ ಹಾಕ್ಬಿಡು, ಎಲ್ಲ ಮೇಕಪ್ ಕಾಣಿಸ್ಬಿಡುದು. ಸರಿ ಆಯ್ತು ಗಾಯ್ಸ್, ಮತ್ತೆ ಆಮ್ಯಾಗ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್. ಚಾ ಕುಡಿಯೋರು ಚಾ ಕುಡೀರಿ. ಹಲೋ ಗಾಯ್ಸ್, ನಾನಂತೂ ಫೈನಲಿ ರೆಡಿ ಆಗಿನಿ ನೋಡ್ರಿ. ಫೈನಲ್ ಆಗಿ ಹಿಂಗೆ ಕಾಣಿಸ್ತೀನಿ. ಹೆಂಗೆ ಕಾಣಿಸ್ತೀನಿ ನಂಗನ್ಸುತ್ತಾ ನಾನು, ನೀವು ಹೇಳ್ರಿ ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡ್ರಿ. ಬಟ್ ನನಗೆ ಆಂಟಿ ಥರ ಫೀಲ್ ಆಕತ್ತೀನಿ. ಆಂಟಿ ಕಣ್ಣಂಗೆ ಕಾಣತ್ತೀನಿ. ಏನು ಚಲೋ ಕಾಣಿಸ್ತೀನಿ ನೋಡ್ರಿ. ಜೋಡಿ ನೋಡ್ರಿ. ನಾ ಮಸ್ತ್ ಕಾಣ, ನಿನಗೆ ಚಂದ ಕಾಣತ್ತಿ. ನೀ ಚಂದ ಅದೇ, ಬಟ್ ಕಲರೇ ಇಲ್ಲಲ್ಲ. ಕಲರ್ ಮಾಡ್ತೀವಿ, ಒರಿಜಿನಲ್ ಕಲರ್ ಐತದ. ನೋಡ್ತೀನಿ ಎದ್ರ ಕಮ್ಮಿ ಅದೀನಿ ಹೇಳಣ. ಕಮೆಂಟ್ ಮಾಡ್ತಾ ಇರ್ತದ ನಾ ಎದ್ರ ಕಮ್ಮಿ ಅದೀನಿ. ಅಲ್ಲ, ನೀ ಕಮ್ಮಿ ಅದಿ ಅಂತ ಹೇಳತ್ತಿಲ್ಲ. ನಾನ್ ಯಾವ್ದ್ರ ಕಮ್ಮಿ ಅದೀನಿ? ನೀನು ಸರಿ ಚಿನ್ನಿ, ಏನ್ ಹೇಳಲ್ಲ ಹಂಗ ಹೊಂಟಿ ಹೇಳ. ಯಾವ್ದ್ರ ಕಮ್ಮಿ ಇಲ್ಲಪ್ಪ, ಎದ್ರ ಕಮ್ಮಿ? ನಾನ್ ಕಮ್ಮಿ ಇದೆ ಅಂತ ಹೇಳ್ದ. ಓ, ನೀ ಯಾಕೋದಂತ ಗೊತ್ತಾದ ನಂಗೆ. ಎದ್ರ ಕಮ್ಮಿ ಅದೀನಿ ಹೇಳಂತಂದಿದ್ದಕ್ಕೆ. ಮತ್ತ ನಮ್ಮಿಬ್ರು ಈಡು ಜೋಡಿ ಕರೆಕ್ಟ್ ಐತಿ ಅದನ್ನು ಹೇಳ್ಬಿಡ್ರಿ. ಒಬ್ಬೊಬ್ರಿಗೆ ಜೋಡಿ ಕರೆಕ್ಟ್ ಐತಿ ಕರೆಕ್ಟ್ ಇಲ್ಲ ಅಂತ ಹೇಳ್ತಾರಲ್ಲ. ನಮ್ಮ ಮನ್ಯಾಗ ತವ್ರ ಮನ್ಯಾಗ ಹೇಳ್ತಾರ ನಮ್ಮಿಬ್ರು ಜೋಡಿ ಚಲೋ ಇಲ್ಲ ಅಂತ, ಮ್ಯಾಚ್ ಆಗಿಲ್ಲ ಅಂತ. ನಾವ್ ಚಂದ ಅದಿನ ಅಂತ, ಈತ ಚಂದ ಇಲ್ಲ ಅಂತ. ಇವ್ರ ಮನೆಗೆ ಹೇಳ್ತಾರ ನಾನ್ ಚಂದ ಇಲ್ಲ, ಈತ ಚಂದ ಅದಾನ ಅಂತ. ಇನ್ನೊಬ್ರಿಗೆ ಮ್ಯಾಚ್ ಆಗ್ಬಾರ್ದು. ನಾವು ನಮಗ್ ಗೊತ್ತಿರ್ಬೇಕು ಯಾರಿಗೆ ನಾವು ಮ್ಯಾಚ್ ಆಗ್ತೀವಿ ಅಂತ. ಅರ್ಥ ಆಯ್ತು. ಬಟ್ ನಾ ಹಳ್ಳಿ ಗೌರಮ್ ಕಣ್ಣಂಗ್ ಕಾಣ್ಸಾತೀನಿ, ಅದಂತೂ ಫಿಕ್ಸ್. ಇಲ್ಲ, ಚಲೋ ಕಾಣತ್ತಿ. ಹೌದಾ, ಥ್ಯಾಂಕ್ ಯು. ನಮ್ಮ ಸ್ಪೆಷಲ್ ಅದೇ ಚಿನ್ನಿ ಬ್ಯಾಕ್ ಕ್ಯಾಮ್ರಾ ಮಾಡಿಟ್ಕೋ. ಕೊಯ್ ಬಾಣ
ನೋಡ್ರಿ ಸೀರೆ ಹಾಕೊಂಡು ತ್ರಿಬಲ್ಸ್ ಹೋಗ್ಬೇಕಂತ ಗಾಡಿ ಮ್ಯಾಗ ಹೆಂಗ ಯಾಕಂದ್ರ ಹಳೆ ಮನೆ ಕಡೆನಾ ಹಾ ಅವೇ ರೂಟ್ ಈಗ ದೇವಸ್ಥಾನಕ್ಕೆ ಹೊಂಟಿವಿ 3 ಜನ. ದೇವಸ್ಥಾನ ಹಾ ಅದು ಗಣೇಶ ಟೆಂಪಲ್ ಅಂಬಾಭವಾನಿ ಇದು ನಮ್ ಜಗತ್ತು ಎಷ್ಟು ಮುಂದುವರೆದದ ಅಂದ್ರ ಗುಡ್ಯಾಗ ಸುಮ್ಮನೆ ಕುಂತಿರೋ ದೇವ್ರಿಗೆ ನೋಡ್ಬೇಕಂದ್ರ ರೊಕ್ಕ ಕೊಡ್ಬೇಕು. ರೊಕ್ಕ ಕೊಟ್ಟು ದೇವ್ರ ಮುಖ ನೋಡ್ಬೇಕು. ಕ್ಯೂ ಬಾಳ ಇತ್ತು ಅದಕ್ಕೆ ಅಕಸ್ಮಾತ್ ದೇವ್ರ ಏನಾನ ಓಡಾಡತ್ತಿದ್ನಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬೇಡ ಅಂತ ಈ ಕಡೆ ಬಂದ್ವಿ. ಕ್ಯೂ ಬಾಳ ಇತ್ತು. ಇಲ್ಲ ಡೈರೆಕ್ಟ್ ದರ್ಶನ ಮಾಡ್ಬೇಕಂದ್ರ ರೊಕ್ಕ ಕೊಡ್ಬೇಕಂದ್ರ ಸರಿ ಬೇಡ ಅಂತ ಬಂದ್ವಿ. ಅದು ಯಾವ ಇದು ಭಕ್ತ ಪ್ರಹ್ಲಾದ ಮೂವಿ ಐತಲ್ಲ ಅದ್ರೊಳಗ ಯಾವ ಕಂಬದಲ್ಲಿ ಇರುವನು ಈ ಕಂಬದಲ್ಲಿ ಇರುವನು ಆಕ್ಚುಲಿ ನಮ್ಮ ಮನಸ್ನಾಗ ದೇವ್ರ ಇರ್ತಾನ. ಮನಿ ಒಳಗ ಇರ್ತಾನ ಶಿವ. ಅಲ್ಲೇ ಕೈ ನಮಸ್ಕಾರ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸುಸ್ತಾಗಿನ ಫುಲ್. ಯವ್ವ ತಡಿ ಯವ್ವ ನಾವಲ್ಲವ ಯವ್ವ. ಚಿನ್ನಿ ಹಾಯ್ ಮಾಡು. ಕಾಡಬೇಡಿ ಯಾರು ನೋಡಿ ನನ್ನ. ಏನ್ ಮಾಡತ್ತಿ ಲಾಕ್ಸ್ ಕಾಡಬೇಡಿ ಲಾಗು ಎಂಡು ಒಳಗು ಒಂದ್ಸಲ ಅಷ್ಟು ಸುಸ್ತಾಕತ್ತ. ಸರಿ ಓಕೆ ಜನರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ವ್ಲಾಗ್ ಒಳಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.